ಅಷ್ಟು ಚೂರು ಇತ್ತು. ಆಯ್ತು ಮುಗಿತು. ಈಗ ವಿಷ್ಣು ಬಂದು ಒಂದೇ ವಿಷ್ಣು ಸುದರ್ಶನ ಅವನ ಅಂಕರ ಮುಗಿಲಿಕ್ಕೆ ಅವನು ಮಾಡಿ ತಾಂತ್ರಿಕ ತೊಂದರೆ
ಬೆಂಕಿ ನಮ್ಮವರ ಬೊಬ್ಬೆ ಆಹಾಕಾರ ಪಟ್ಟ ಪಟ್ಟನೆ ಹಾರುತ್ತಿರುವ ಪಕ್ಷಿಗಳೆಲ್ಲ ತಲೆ ಉರುಳುತ್ತಾ ಇದೆ ಅಂತಾದ್ರೆ ಏನಿರಬಹುದು, ಎಲ್ಲಿ ಎದ್ದು ಯಾರಿಂದ ಆದದ್ದು ಎನ್ನುವುದಾಗಿ ಹೀಗೆ ನೋಡುತ್ತಾ ಇರುವಂತ ಹೊತ್ತಿನಲ್ಲಿ ಒಂದು ಆಕಾರ ಯಾಕೆ ಹೇಳಿತ್ತು ನಿನ್ನ ಕುರಿತಾಗಿ, ನೀನೊಬ್ಬ ವೀರನೇ ಹೌದು, ನಾವು ನಮ್ಮಂತವರು ಇರುವಂತ ತಾಣಕ್ಕೆ ಒಂದು ರೀತಿಯ ಭಯವನ್ನು ಹುಟ್ಟಿಸಿದವ ನೀನಿದ್ದೀಯ, ಆಹಾಕಾರವನ್ನು ಎಬ್ಬಿಸಿದವ ನೀನಿದ್ದೀಯ ವೀರ. ಆ ಕಾರಣದತ್ತ ನೀನು ಫಲಪ್ರಯೋಗ ಮಾಡಿ ನಮ್ಮನ್ನು ಭಯಗೊಳಿಸಿದೆ ಎಂಬಲ್ಲಿಗೆ ಭಯಭೀತರಾಗುವವರು ನಾವಲ್ಲ. ಆದ್ರೆ ಯಾವಾಗಲೂ ಮುಖಾಮುಖಿಯೋ ಅಥವಾ ಎದುರಾಗಿ ನಿಲ್ಲಬೇಕು. ಯಾವ ಕಾರ್ಯ ಮಾಡುವುದಿದ್ರು ಚೋರ ರಂಧದ ಈ ಕಾರ್ಯವನ್ನು ನೀನು ಎಸಗಿದ್ದೀಯಂತಾದ್ರೆ ನನಗೆ ಆಶ್ಚರ್ಯ ಏನು ಗೊತ್ತಾ, ಅನೇಕರನ್ನು ನೋಡಿದ್ದೇನೆ. ಇಲ್ಲಿ ಬಂದು ಬಳಿಕ ಯಾರ್ಯಾರು ಹೇಗೆ ಯಾರ್ಯಾರು ಇದ್ದಾರೆ ಎಲ್ಲ ಬಲ್ಲವ ನಾನು, ಆದ್ರೆ ಈ ಮುಖ ಹೊಸತವ ಅಂತ ಹಾಗಾಗಿ ಕೇಳ್ತಾ ಇದ್ದೇನೆ. ನಿನ್ನ ಪುರ ಅವರ ಪರಿಚಯ ಉಂಟು ಅಲ್ಲ, ಇಲ್ಲೊಂದೇ ಅಲ್ಲ, ಎಲ್ಲಾ ಕಡೆಯಲ್ಲಿ ಈಗ ದೇವಲೋಕಕ್ಕೆ ಹೋದೆ, ವೈಕುಂಠಕ್ಕೆ ಹೋದೆ, ಎಲ್ಲಿ ನೋಡಿದ್ರು ಕೆಲವು ಮುಖವನ್ನೆಲ್ಲ ನೋಡಿದ್ದೇನೆ. ನನ್ನದು ಹತ್ತರೊಟ್ಟಿಗಿರುವ 11 ಮುಖ ಅಲ್ಲ, ಹೊಸ ಮುಖ, 11ನೇ ಮುಖ ನನ್ನ ಪ್ರಥಮ ನನ್ನ ಸ್ಥಾನ, ಅದಕ್ಕೆ ಅನುಮಾನವೇ ಇಲ್ಲ. ಆದ್ರೆ ಈ ರೀತಿ ಕಾರ್ಯವನ್ನು ಮಾಡಿದ್ದೀಯಂತಾದ್ರೆ ಮಗು ಹೇಳೋ, ಮಗು ಆ ನೆಲೆಯಲ್ಲಿ ಕೇಳ್ತಾ ಇದ್ದೇನೆ. ನಾನು ನನ್ನ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯದೆ ಹೋದವನೇನು ಎನ್ನುವುದು ಸ್ಪಷ್ಟ. ಯಾರು ನೀನು, ಯಾಕೆ ಹೀಗೆ ಮಾಡಿದೆ, ಎಲ್ಲಿಂದ ಬಂದೆ, ಹೆಸರೇನ ಪ್ರಶ್ನೆ ಮಾಡುವ ನೀನು, ನಿನ್ನ ಹೆಸರು ಶತ್ರು ಪ್ರಸೋದನ. ಹರಿಯ ಕಹದೊಳು ಯಾವತ್ತು ಇರುವ ಚಕ್ರವು, ಯಾವತ್ತು ಇರುವ ಚಕ್ರವು.
ನಿನ್ನನ್ನು ನಿಂತು ಮಾತನಾಡಿಸುವುದಕ್ಕೆ ಮುಂದಾಗ್ತಾ ಇದ್ದೇನೆ. ಯಾರು ನೀನು? ನಾನೇ. ಸಾವಿರ ಪ್ರಶ್ನೆ ಹಾ. ನಾನು ಯಾರೆಂಬ ವಿಷಯವನ್ನು ಕರೆಸಿದ್ರೆ ನಿನ್ನ ಎದೆಯ ಗೂಡು ಹೊಡೆಯುತ್ತದೆ, ಧೈರ್ಯದ ಕೆರೆ ಕೋಸಿಯುತ್ತದೆ. ಬಂದವರೆಲ್ಲ ನನ್ನಲ್ಲಿ ಹಾಗೆ ಹೇಳಿ. ಬಂದವ್ರ ಕತೆ ಬಿಡ, ಈಗ ಹೇಳ. ನಿಮ್ಮ ಜೀವನ ಮುಗ್ದೋಯ್ತು. ಅವ್ರು ಬಂದ್ರೆ ಹಾಗೆ ಮಾಡಿ, ಇವ್ರು ಬಂದ್ರೆ ಹೀಗೆ ಮಾಡು. ಯಾರ್ಯಾರು ನಿಂತಾಗ ಹೇಳಿದ್ದಲ್ಲ. ಕರ್ಮ ನೀವ್ ಎಂತದ್ದು ಮಾಡಿಲ್ಲ ಗೊತ್ತುಂಟು ನಮಗೆ. ನೀವೇನಾದ್ರೂ ಮಾಡಿದ್ರೆ ಹೀಗಿರ್ತಾ ಇರ್ಲಿಲ್ಲ. ವರ ಬಲದಿಂದ ನೀವೆಲ್ಲ ಬದುಕಿದ್ದು ಬಿಟ್ರೆ ಸ್ವಂತಿಕೆ ನಿಮ್ಮಲ್ಲಿ ಏನೂ ಇಲ್ಲ. ಸ್ವಂತದಿದ್ದದಿಂದಲೇ ನಿನ್ನ ಶ್ರೀಹರಿಯನ್ನ ಪಡೆದವ ನಾನಿದ್ದೇನೆ. ಅದೇ ವರಕ್ಕೆ ಹೆದರಿತಾನೆ ಬಿಟ್ರೆ ಅವ. ನಿನ್ನ ವರ ಏನು ನನಗೂ ಗೊತ್ತುಂಟು. ಅದು ಸಾಧನೆಯೇ ಪುಣ್ಯಾತ್ಮ. ಸಾಧನೆ ಹೌದು, ನಿನ್ನ ಸ್ವಂತಿಗೆ ಕೇಳಿದ್ದು. ಸ್ವಂತ ಇದ್ರೆ ಅಲ್ಲ ಸಾಧನೆ ಮಾಡುವುದು. ಯಾವುದು? ನಮ್ಮ ಪ್ರಯತ್ನದಿಂದಲೇ ಅಲ್ಲ ಸಾಧಿಸುವಂತದ್ದು. ಸ್ವಪ್ರಯತ್ನ ಸರಿ, ಸ್ವಂತಿಕೆ ಬೇಕು. ಯಾವುದು? ಯಾವುದು? ನಿನ್ನ ಬಲ ಸ್ವಂತಿಕೆ ಬಲ ಅಲ್ಲ. ಮತ್ತೆ ಯಾರು? ನೀ ವರ ಪಡೆದೇ ಇದ್ರೆ ಬಾಗಿಲ ಕಾಯ್ತಾರಲ್ಲ ದೇವಲೋಕದಲ್ಲಿ, ಅವನಿಂದ ಪಡೆದು ಬೀಸಾಡ್ತಾನೆ. ಏ ಪುಣ್ಯಾತ್ಮ, ವರ ಪಡಿಬೇಕು ಅಂತ ಅದು ಸಾಧಿಸಬೇಕು. ಹೌದು, ಅದಕ್ಕೊಂದು ಛಲ ಬೇಕು. ನಾನು ಹೇಳಿದ್ದು ಅದನ್ನ. ಅದಕ್ಕೆ ಕೆಲವೊಂದು ವ್ಯಯಿಸಬೇಕು. ನಾನು ಹೇಳಿದ್ದು ಅದೇ. ನಿನ್ನ ವರಬಲ ಇಲ್ಲದೆ ಇದ್ರೆ ದೇವಲೋಕದ ಬಾಗಿಲ ಕಾಯುವ ದೂತನೂ ನಿನ್ನನ್ನು ಪಡೀತಾನಂತ. ಅದು ಆಗುವುದಿಲ್ಲ. ಅಯ್ಯ, ವಿಷ್ಣುವನ್ನು ಹೊಡೆದೆ, ಅದು ದೊಡ್ಡ ಕಾರ್ಯ ಅಲ್ಲವ? ಯಾಕೆ? ನಿನ್ನ ವರವೇ ಹಾಗೆ. ನಾನ್ಯಾರೆಂಬ ವಿಷಯವನ್ನು ಹೇಳಿದರೆ ಅವನ್ನೇ ಬಡಿದ ಮತ್ತು ನೀವು ಯಾವ ದೊಣ್ಣೆ ನಾಯಕ. ನಾನ್ಯಾರೆಂಬ ವಿಷಯವನ್ನು ಹೇಳಿದರೆ ನಿನ್ನ ಮುಖಕ್ಕೆ ಬಿಸಿ ನೀರು ಹಾಕೊಂಡು ಅನುಭವ ಆಗ್ತದೆ. ನೀನು ಪಡೆದ ವರ ಹೇಗೆ? ಆಯುಧವೇ ಆಕಾರವಾಗಿ ಬರಬೇಕು. ಮೈ ತೆಳೆದು ಬಂದು ನಿಂತಾಗ ನಿನ್ನ ಪಾಲಿಗೆ ಸಾವು. ನಾನ್ಯಾರು ಗೊತ್ತಾ? ಯಾರು? ಚಿತ್ತ ಜಪಿತ ಪುರುಷೋತ್ತಮ ಶ್ರೀಮನ್ನಾರಾಯಣನ ಕರದಲ್ಲಿ ಸದಾಕಾಲ ವಿರಾಜಮಾನವಾಗಿ ವಿಹರಿಸುತ್ತಿರುವ ಸುದರ್ಶನವೇ ನಾನು. ಆಯುಧವೇ ಆಕಾರವಾಗಿ ಬಂದು ನಿಂತೆ, ನಿನ್ನ ಪಾಲಿಗೆ ಮೃತ್ಯುವಾಗಿ ಬಂದೆ. ನಿನ್ನ ರಣದಲ್ಲಿ ಸತ್ವವನ್ನು ಪ್ರಶ್ನಿಸುವುದಕ್ಕಾಗಿ ಬಂದವ ನಾನೇ. ಜಗದಲ್ಲಿ ಜಗಳ ನಾ ಬೆಳೆದಿಲ್ಲ, ಇದ್ದಿದ್ದೆ ಹೀಗೆ. ಆಶ್ಚರ್ಯ ನನಗೆ. ಯಾವುದು? ಹರಿಯ ಕೈಯಲ್ಲಿರುವಂತಹ ಸುದರ್ಶನನೇ ಆಯುಧವೇ ಆಕಾರವಾಗಿ ಬಂದಿದ್ದೇನೆ. ಹೌದೇನಾ? ಈಗ ನನ್ ಕೆಲವು ನೋಡ್ತಾ ನೋಡ್ತಾ ಮರಳಿ ಆಗುವಂತದ್ದು. ನಿನಗೆ ಅಂತದ್ದೆಲ್ಲ ಬೇಕು, ಕೆಲವರಿಗೆಲ್ಲ ಹಾಗೆ. ಪುಣ್ಯಾತ್ಮ, ಕೆಲವರದೆಲ್ಲ ಹೇಗೆ ನಿನ್ನ ಸ್ವಭಾವ. ಬೇರೆಯವರು ಕೊಡುವುದಿದ್ರೆ ಬೇಗ ನೆನಪಾಗ್ತದೆ, ನೀವು ಬೇರೆಯವ್ರಿಗೆ ಕೊಡುವುದಿದ್ರೆ ನೆನಪೇ ಆಗುದಿಲ್ಲ. ಅದು ಇಲ್ಲಿ ಯಾಕೆ ಪುಣ್ಯ? ನೀನು ಹಾಗೆ ಕೆಲವೆಲ್ಲ ನೆನಪಾಗುದಿಲ್ಲ ಅಂದ್ರೆ ಈಗ ನನಗೆ ನೆನಪಾಗುತ್ತಾ ಇದೆ. ಯಾವುದು? ಪುಣ್ಯಾತ್ಮ, ಸೋತು ಓಡಿದವ ನಿನ್ನೊಡೆಯ. ಸರಿ, ಅದಕ್ಕೆ ಸೋತಿರ್ಬಹುದು. ಅದಕ್ಕೆ ಈಗ ಬದಲಾದವ ನೀನಿದ್ದೀಯ. ನಾನ್ ಬದಲಾಗಿಲ್ಲ, ನಾನು ಹುಚ್ಚಿದೆ ಅಂತ ಹೇಳಿದವರು ಯಾರು? ಆಕಾರ ತಳೆದು ಬಂದಿದ್ದೀಯ. ಇಲ್ಲ ಅಂತ ಆದ್ರೆ ಸೋತ ಸಂದರ್ಭದಲ್ಲಿ ಬರಬೇಕಿತ್ತು.
ಈಗ ನೀನು ಬಂದು ಅವ ಸೋತ ನಾ ಬಂದೆ. ಹೌದು ಮೊದಲು ನೀನು ಬರ್ಬೇಕಿತ್ತು, ಯಾಕೆ ನೀನು ಬರ್ಲಿಲ್ಲ. ಅವ ಓಡಿದ. ಅಂದ್ರೆ ಅವನಿಗೊಂದು ಅಹಂಕಾರ ಇತ್ತು, ಯಾವುದು? ನಾನೇ ಮಾಡ್ತೇನೆ ಎನ್ನುವುದಾಗಿ. ಈಗ ಹಾಗೆ ನನಗೆ ಅರ್ಥ ಆಯ್ತು. ಯಾವುದು? ಕೆಲಸ ಮಾಡುವುದು ನೀನು, ಹೆಸರು ಯಾರಿಗೂ ಇರ್ಲಿ. ಆ ನೆಲೆಯಲ್ಲಿ ಈಗ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆ ಮಟ್ಟಿಗೆ ವಿಷ್ಣು ಕೆಲಸ ಮಾಡೋದು ಯಾವ್ದು ಹೆಸರು ಅವರಿಗೆ. ಕೆಲವರಿಗೆ ಹೆಸರು ಇಲ್ಲ, ಕೆಲಸವೂ ಇಲ್ಲ, ಆದ್ರೂ ಮೆರೆಯುವುದು ನೋಡವರೆಲ್ಲ. ಹೆಸರು ಇಲ್ಲ, ಎಂತದ್ದು ಇಲ್ಲ, ಕೆಲಸವೂ ಇಲ್ಲ. ಯಾರು ಕುರಿತಾಗ ಹೇಳ್ತಾರೆ ಕೆಲವರು ವಿಷಯ ನೀನ್ ಯಾಕೆ ತಲೆಗೆ ಕೆಲವು ಹೆಸರಿದ್ದವರು ಹಿಂದಿನಿಂದ ಏನ್ ಹೇಳ್ತಾರೆ ಅಂತ ಅವ್ರು ತಿಳುವಳಿಕೆ ಅವರವರೇ ಹೇಳ್ತಾರೆ. ಆ ಮಟ್ಟಿಗೆ ನಿನಗಿರುವ ಹೆಸರು ಯಾರಿಗಿಲ್ಲ ನೋಡಿ. ಆ ಸಾಧನೆ ಮಾಡಿದವ ನಾನಿದ್ದೇನೆ. ಹೌದಪ್ಪ ಪುಣ್ಯಾತ್ಮ. ಕತ್ತಿಯನ್ನ ಜಲಪಿಸಿದವ ನಾನಿದ್ದೇನೆ. ಅದನ್ನ ಬದಿಗಿಟ್ಟೆ. ಇಲ್ಲಪ್ಪ, ಮತ್ತೆ ಯಾವ್ದು ಕೊಡುಬೇಡ. ಅಷ್ಟು ಕಷ್ಟ. ಇಲ್ಲಿವರೆಗೆ ಎದುರಾಳಿ ಯಾರು ಸಿಗ್ಲಿಲ್ಲ ನನಗೆ, ಅಂದ್ರೆ ಸರಿಯಾದವರು ಸಿಗ್ಲಿಲ್ಲ. ಈಗ ನೀನು ಸಿಕ್ಕಿದೆಯೋ ಇಲ್ಲ, ಯುದ್ಧವನ್ನ ಮಂಗಳ ಮಾಡಾಯ್ತು. ಹೌದಪ್ಪ. ಈಗ ನಮ್ಮೀರಲ್ಲಿ ಮಿತ್ರತ್ವ ಅನ್ನೋದು ಆಗ್ಬೇಕು. ಆಗ್ಬೇಕು ಅಂತಂದ್ರೆ ಆಗೋ ಸಮಯಕ್ಕೆ ಆಗ್ಬೇಕು. ಈಗ ಮಾಡ್ತೇನೆ ನಾನು. ಯಾವ ವಿಧದಲ್ಲಿ? ಯುದ್ಧವನ್ನ ಬಿಟ್ಟು ವೈರವನ್ನ ಮರೆತು ನಿನ್ನನ್ನು ನೋಡಿದೆ ನಾನು. ನೋಡಿದೆಯಾ? ಹೌದು. ಹಿಂದೂ ಮುಂದು ಎಲ್ಲವನ್ನ ಅರ್ಥೈಸಿಕೊಂಡೆ. ಎಷ್ಟು ವರ್ಷ ಆಯ್ತು ನೀ ಮೇಳದಲ್ಲಿದ್ದು? ಕೆಲವು ವರ್ಷ ಆಯ್ತು. ನೀನ್ ಹೇಳ್ಕೊಳ್ತಾ ಇದ್ದದ್ದು ಹತ್ತೊಟ್ಟಿಗೆ ನಾನೊಂದು ನಡೀತದೆ, ಮಾಡ್ತೇನೆ ನಾನು. ಯಾವುದನ್ನ? ಅದು ಎಲ್ಲರಿಗೂ ಆ ಯೋಗ್ಯತೆ ಬರುವುದಿಲ್ಲ. ಅದು ನಾನು ಗ್ರಹಿಸಿದೆ. ಯಾವುದು? ಆ ಯೋಗ್ಯತೆ ಇದ್ದಿದ್ರು ಕೂಡ ಎಷ್ಟು ವರ್ಷನೇ ನಾನು ನೋಡಿದ್ದೇನೆ. ನಾನು ಹೇಳಿದ್ ಕೇಳು. ನೀನ್ ನೋಡಿದ್ದು ಈಗ ಅಲ್ವಾ? ಅಲ್ಲಪ್ಪ, ಅದು ವಿಷ್ಣು ಹೇಳಿದ್ರೆ ಒಪ್ಪುವುದು. ವಿಷ್ಣು ಹೇಳುವುದಲ್ವೋ? ಮತ್ತೆ ನಿನ್ನ ಪರಿಸ್ಥಿತಿ ಏನಾಗಿದೆ ಅಂತ ನನ್ನ ಅಂತರಂಗ ಹೇಳ್ತಾ ಇದೆ. ಸತ್ಯದ ಸ್ಥಿತಿಯಲ್ಲಿ ನನ್ನ ಸ್ಥಿತಿಯೇ ಒಳ್ಳೇದುಂಟು. ಯಾಕೆ? ಅಲ್ವಾ ಹಾಗೆ. ಆದ್ರಿಂದ ಈಗ ನಾನು ನಿರ್ಧಾರ ಮಾಡಿದ್ದೆ. ಯಾವುದು? ಆ ಮೇಳ ಬಿಡು. ಬಿಡುದ ನಿನ್ ಅವರೇ ಕೈ ಬಿಟ್ಲಕ್ಕ ನಂಗ ಅಂದಾಜ ಆಗಿದೆ. ನಿನ್ನ ಕಲ್ಪನೆ. ಅವರು ಬಿಡುದು ಬೇರೆ, ನಾವಾಗೆ ಬಿಡುದು ಬೇರೆ. ಅವರು ಬಿಡುದಾದ್ರೆ ಇಲ್ಲ, ನನಗೆ ಗೊತ್ತಿ ಇಲ್ಲ ಅಲ್ಲ ಅಂತ ಹೇಳ್ತಿದ್ದೆ. ನಾನು ಬಿಟ್ಟು ಬೇರೆ ಇದ್ದೇನೆ. ಹೌದಾ? ಒಳ್ಳೇದು. ನಾನು ಇದು ಬಾಯಿ ಬಿಡಿಸ್ಬೇಕು ಅಂತ ಹೇಳ್ತೀನಿ. ನನಗೆ ಸರಿಯಾಗಿ ಅದು ಗೊತ್ತಿಲ್ಲ. ಯಾವುದು? ನೀನು ಬಿಟ್ಟದ್ದೋ ಅಥವಾ ಅವ್ರು ನಿನ್ ಬಿಟ್ಟದ್ದು ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಯಜಮಾನಿಕೆ ಮಾಡೋ ಯಾಕೆ ಕೇಳಿ? ನೀನು ಬಿಡು ಅಥವಾ ಅವ್ರು ನಿನ್ನನ್ನು ಬಿಡು, ಆ ವಿಷಯ ಒತ್ತಟ್ಟಿಗಿರಲಿ. ನಮ್ಮ ಎಳಪ್ಪ, ನಿನಗೆ ಯಾವ ಜಾಗ ಬೇಕು ಕೇಳು. ನೀವಿದ್ದು ಯಾವ ಜಾಗ, ಯಾವ ಸಂಬಳ ಬೇಕು ಕೇಳು. ಕೇಳಿದ್ದಷ್ಟು ಕೊಡ್ತೇನೆ ನಾನು. ನೀನು? ಹೌದು. ಯಾವ ಜಾಗ ಬೇಕಾದ್ರೆ. ಮಂದಿಕೇಶ್ವರ ತಿಳಿದಿರಬಹುದು, ಪರಮೇಶ್ವರ ಆ ಸ್ಥಾನ, ಅದರಡಿಯಲ್ಲಿ ಬದುಕುತ್ತಾ ಇದ್ದವರು ನಾವು. ಹಾಗಾಗಿ ಅಲ್ಲಿ ನೀನು ಬಂದೆ ಅಂತ ಆದ್ರೆ ಒಳ್ಳೆ ಪುಣ್ಯಾತ್ಮ. ಯಾವಾಗಲೂ ಬಲಕ್ಕೆ ಮತ್ತೊಂದು ಬಲ ಸೇರಿತು ಅಂತ ಆದ್ರೆ ಅಲ್ಲಿ ನೀನು ಕೈ ತೋರಿಸಬೇಡ. ಮತ್ತೆ ಮೇಳಕ್ಕೆ ಬಂದು ಈಗ ಎದುರಿಸ್ತೇನೆ ಅದು ಮೇಳಕ್ಕೆ. ಹುಡುಗರ ಮಕ್ಕಳೆಲ್ಲ ಈಗಲೇ ಇಷ್ಟು ಅಧಿಕಾರ ಮಾಡಿ ತೋರಿಸ್ತಾ ಇರ್ತಾರೆ. ಸುದರ್ಶನ ಕೆಲವು ಹುಡುಗರಿದ್ದ ಅವ್ರು ಸ್ವಲ್ಪ ಹೆದರಿಸಿದಾಗ ಅಲ್ಲಿ ಎತ್ತಗುತ್ತಾರೆ. ನಮ್ದಾಗಲ್ಲ. ಈಗ ನಾವು ಯಾರಿಗೂ ಎದುರಿಸ್ತೇವೆ. ಈಗ ಗೊತ್ತಾಯ್ತು. ಆ ನೆಲೆಯಲ್ಲಿ ನಮಗ್ ಸರಿ ನಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದು. ನಾನು ನಡ್ಕೊಳ್ತೇನೆ. ನಾನ್ ನಡ್ಕೊಳ್ತೇನಪ್ಪ, ನೀ ಬಂದೊಂದ್ ಬಾ, ನಡ್ಕೊಳ್ತೇನೆ. ನೋಡಿದಾಗ ಆ ನೆಲೆಯಲ್ಲಿ ಫಲಕ್ಕೆ ಮತ್ತೊಂದು ಫಲ ಸೇರಿದ ರೀತಿಯಲ್ಲಿ ಶತ್ರು ಪ್ರಸೂದನ ಸುದರ್ಶನ ಒಟ್ಟಾಯಿತು ಅಂತ ಆದ್ರೆ ಮತ್ತೊಬ್ರು ಬೇಕೇನಲ್ಲಿ. ಕೆಲಸ ಮಾಡು, ನೀ ಅಲ್ಲಿ ಬಿಡು. ಅಲ್ಲಿ ನಿನಗೆ ಎಷ್ಟು ವ್ಯವಸ್ಥೆ ನಮಗೆ ಗೊತ್ತುಂಟು. ಅಲ್ಲಿ ನಿನಗೆ ಎಂತ ಅವಕಾಶ ಸಿಗ್ತದೆ ಅಂತ ಎಲ್ಲ ನಂಗೆ ಲೆಕ್ಕ ಸಿಕ್ಕಿದ್ರೆ ನನ್ನ ಮೇಳಕ್ಕ ನಿನಗೆ ಏನು ವ್ಯವಸ್ಥೆ ಆಗ್ಬೇಕು. ನಿಮ್ದು ಯಾವ ಮೇಳ? ನಂದೇ ಮೇಳ. ಯಾವ್ದು ನಿಮ್ದು ಯಾವ್ದೋ ಹೆಸರು ಇಟ್ಕೊಂಡು ತಿರುಗು ಮೇಳ, ನನ್ನದೇ ಮೇಳ. ಸ್ವಂತ ಮೇಳ. ಇಲ್ಲ, ಸ್ವಂತ ಮೇಳ ನನ್ನದು. ಆ ಯೋಗ್ಯತೆ ಉಂಟು. ನೀನಿರುವುದು ಯಾವ್ದೋ ಹೆಸರು ಹೇಳದೆ, ನೀ ಅಂದ್ರೆ ಬೇರೆಯವರ ಅಡಿಯಲ್ಲಿ ಪರಮೇಶ್ವರ ಅಲ್ಲಿ ಉಂಟು ಅಂತ ಆಯ್ತು. ನಮ್ಮದಲ್ಲ, ನಮ್ದೇ ಮೇಳ. ಹೌದಾ? ಆ ನೆಲೆಯಲ್ಲಿ ನಾನು ಅಲ್ಲಿ ಬರಬೇಕು. ನಿಜವಾಗ್ಲೂ ನೀ ನನ್ನೊಟ್ಟಿಗೆ ಇದ್ರೆ ಸ್ವಲ್ಪ ತಯಾರಾಗ್ತೇನೆ. ನೀ ತಯಾರಾಗುದು ಅದು ಗೊತ್ತಾಯ್ತು. ನಾನು ಎಷ್ಟು ಆನೆ ಬರ ತಯಾರ. ಮತ್ತೆ ನಿನ್ನೊಟ್ಟಿಗೆ ನಾನು ಬಂದ್ರೆ ನಾನೆಂತ ತಯಾರಾಗುವಂತ ನೀನು ಆಲೋಚನೆ. ನೀನಾಗುತ್ತೆ. ಆಗ್ತೇನೆ ಖಂಡಿತ ಖಂಡಿತ. ಆ ನೆಲೆಯಲ್ಲಿ ಆ ಜಗಳ ಬಿಟ್ಟೆ ಇವಿರುವರು ಒಂದು ರೀತಿ ಹೊಂದಾಣಿಕೆ ಬಾಂಧವ್ಯವನ್ನು ಬೆಳೆಸುವ
ಬುದ್ಧಿವಂತಿಕೆ ಶತ್ರುಘ್ನ ಸೂದನ ಸುದರ್ಶನಲ್ಲಿ ನಡೀಲಿಕ್ಕಿಲ್ಲವೇ ಇಲ್ಲ. ನಿನ್ನ ಪಾಲಿಗೆ ಮೃತ್ಯುವೇ ನಾನಿದ್ದೇನೆ, ನಿನ್ನ ಒಟ್ಟಿಗೆ ನಾನು ಬರ್ತೇನೆ. ಮತ್ತೆ ನಿನ್ನ ಮೇಳಕ್ಕೆ ನಾನು ಬಂದ್ರೆ ನಿನ್ನ ಮೇಳ ಮುಳುಗ್ಸೇ ಆಗ್ತೇನೆ ನಾನು. ಹಾಗಿದ್ದು ಬೇಡ ಕಾಣಪ್ಪ ಮತ್ತೆ ಒಂದಂತೂ ತೆಗೆದೆ. ಹೌದು ಗೊತ್ತಾಯ್ತಾ ಇಲ್ಲ ತೆಗೆದೆ. ನಾನೆಲ್ಲ ಬಂದ್ರೆ ನಿಮ್ಮನ್ನೆಲ್ಲರೂ ತೆಗೆದು ಅದೆಲ್ಲ ಹಾಳಾಗುತ್ತದೆ ಅಂತ ಭಾವಿಸ್ಬೇಡ. ಅವರಲ್ಲಿ ಕೇಳಿದ್ರೆ ಒಳ್ಳೇದೇ ಆಯ್ತು ಅಂತ ಹೇಳ್ತಾರೆ. ಒಳ್ಳೇದಾಗ್ಲಿ ನನ್ನ ಸಂಬಂಧ. ನಾನು ಕೇಳಿ ನೋಡಿದ್ದೇನೆ ಪುಣ್ಯಾತ್ಮ. ಯಾರಲ್ಲಿ? ನಿನ್ನ ತಲೆಗೆ ಎಣ್ಣೆ ಹಾಕಿದ್ದೆ ಬಿಟ್ರೆ ಯಾರಲ್ಲಿ? ಅವರಲ್ಲೇ ಕೇಳಿ. ಯಾರ ಹತ್ರ? ಅಲ್ಲಿಯೇ ಕೇಳಿ. ಅಲ್ಲಿ ಎಲ್ಲಿ? ಶ್ರೀಹರಿಯಲ್ಲಿ. ಯಾರು? ಅವನ ಹತ್ರ ಯುದ್ಧ ಮಾಡುವಾಗ ನಾನು ನೋಡ್ತಾ ಇದ್ದೆ, ನೀನ್ ಹೇಳಿದ್ದೆಲ್ಲ ಪುನಃ ಬೇಕಾದ್ದು ಒಂದು ಹೇಳಿಲ್ಲ. ಪುಣ್ಯಾತ್ಮ ಬಯಸಿದ್ದೆ ಬಿಟ್ರೆ ನನ್ನ ವಿಷಯ ಎಲ್ಲೂ ಬರ್ಲಿಲ್ಲ. ಯಾಕೆ ಅವನ ಕೈಯಲ್ಲಿ ನೀನಿಲ್ಲ ಅಂತ ನಿನ್ನ ಅವನಲ್ಲಿ ಏನೋ ಒಂದು ನಡೆದಿದೆ ಅದನ್ನು ಸ್ಪಷ್ಟ ಅರ್ಥ ಆಗಿದೆ. ಅಲ್ಲಿಯೇ ರಾರಾಜಿಸ್ತಾ ಇರುವವನು ಬಿಟ್ಟುಕೋ. ನಾನು ಎಷ್ಟೇ ಮೇಳ ಬಿಡ್ಲಿ ಎಲ್ಲೇ ಇರ್ಲಿ, ಮೇಳಕ್ಕೆ ಕಷ್ಟ ಬಂತು ಅಂತ ಆದ್ರೆ ಅಷ್ಟೊತ್ತಿ ನಾನು ಇರ್ತೇನೆ ಅನ್ಪಿಟ್ಕೇನ. ಗೆದ್ದೆತ್ತಿನ ಬಾಲ ಹಿಡಿಯೋನಿಗೆ ಹಣೆ ಬರ ನನಗೆ ಯಾವಾಗ್ಲೇ ಗೊತ್ತು. ಗೆದ್ದೆತ್ತಿನ ಬಾಲ ಹಿಡಿದು ನೀರ್ ಬಂದಾಗ ನಿನ್ನೊಟ್ಟಿಗೆ ಬರ್ತಾ ಇದ್ದೆ. ಎಲ್ಲಿಯಾದ್ರೂ ಸೋಲುವ ಸ್ಥಿತಿ ಬಂತು ಅಂತ ಆದ್ರೆ ನಾನಿದ್ದೆ ಅಂತ ಹೇಳು. ಅವ್ರು ಸೋಲುವಾಗ ನೀನ್ ಸೋಲುವಾಗ ನಾ ಸೋಲುವ ಪ್ರಶ್ನೆ ಇಲ್ಲ. ಅವರು ಸೋಲುವ ಪ್ರಶ್ನೆ ಇಲ್ಲ. ಪುಣ್ಯ ನನ್ನ ಜೀವಮಾನಕ್ಕೆ ಸೋಲು ಒಪ್ಪುಕೊಳ್ಳುವುದಿಲ್ಲ. ಎಂತವರು ಇಲ್ಲದೆ ಹೋದಂತ ಹೊತ್ತಲ್ಲೇ ಒಂದು ಮಾತಲ್ಲಿ ಬಿಟ್ಟುಕೋ. ಸುದರ್ಶನನ ಕೊನೆ ಉಸಿರಿನವರೆಗೂ ಹೋರಾಡ್ತಾನೆ. ಅದು ಸ್ವಂತಿಕೆಯಿಂದ ಹೋರಾಡ್ತಾನೆ ಬಿಟ್ರೆ ಅಜ್ಜನ ಹೆಸರು ಅಪ್ಪನ ಹೆಸರು ಅವ್ರ ಹೆಸರು ಇವ್ರ ಹೆಸರು ಹೇಳ್ಕೊಂಡು ನಾನು ಇವತ್ತಿನವರೆಗೂ ಬದುಕುವುದಿಲ್ಲ, ಮುಂದೆ ಬದುಕುವುದೂ ಇಲ್ಲ. ಸಂದರ್ಭ ಬಂದ್ರೆ ಸಾವಿಗೆ ಶರಣ ಆಗ್ತಾ ಬಿಟ್ರೆ ನೀನೇ ಪರಬ್ರಹ್ಮ ತಪ್ಪುಗಳು ಸಂಬಂಧ ನಂದು.